ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಸಾನಿ ಫ್ಯಾಷನ್ ಆರಿ ಎಂಬ್ರಾಯ್ಡ್ರಿ ಸ್ಟಿಚ್. ನೋಡಿ, ಇದು ಜರಿಯಲ್ಲಿ ಆರಿ ವರ್ಕ್ ಮಾಡ್ತಾ ಇದ್ದೀವಿ. ಇದು ಜಿಗ್ಜಾಗ್ ಲೈನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಈ ಜಿಗ್ಜಾಗ್ ಯಾವ ಥರ ಮಾಡಬೇಕು ಇದು ನಾನು ತೋರಿಸ್ತೀನಿ. ಇದು ಡಬಲ್ ತಾರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಇದು ಜರಿ ನೀಡ್ಲ್ಸ್ ಬರುತ್ತೆ. ಈ ನೀಡ್ಲಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ನಾನು ಕಂಟಿನ್ಯೂ ತೋರಿಸ್ತೀನಿ. ಆಮೇಲೆ ಪ್ರಿವ್ಯೂ ವಿಡಿಯೋಲ್ಲಿ ನಾನು ತೋರಿಸಿದ್ದೀನಿ ಈ ಔಟ್ಲೈನ್ಸ್ ಎಲ್ಲ ಯಾವ ಥರ ಲೀಪ್ ಎಲ್ಲ ಮಾಡಬೇಕಲ್ಲ, ಅದು ಸಹ ನೀವು ನೋಡ್ಬೋದು. ನೋಡಿ, ಫಸ್ಟು ಸ್ವಲ್ಪ ಎಷ್ಟು ಉದ್ದ ಬೇಕು ಅಷ್ಟು ಉದ್ದದಲ್ಲಿ ನೀವು ತೊಗೊಳ್ಬೇಕು. ಒಂದು ಇಲ್ಲಿ ಟಾಕ್ ಆಗಬೇಕು, ಮತ್ತು ಇಲ್ಲಿ ರಿಟರ್ನಿಂಗ್ ಹೋಗಬೇಕು, ಇಲ್ಲಿ ಒಂದು ಟಾಕ್ ಆಗಬೇಕು, ಮತ್ತು ವಾಪಸ್ ಬರಬೇಕು, ಮತ್ತು ಇಲ್ಲಿ ಒಂದು ಟಾಕ್ ಆಗಬೇಕು, ಮತ್ತು ಎಲ್ಲಿ ಶೇಪಲ್ಲಿ ಇರುತ್ತೆ ಅಲ್ಲಿ ಒಂದು ಹೋಗಬೇಕು, ಮತ್ತು ಟಾಕ್ ಆಗಬೇಕು, ಮತ್ತು ವಾಪಸ್ ಹಿಂಗೆ ಥರ ಬರಬೇಕು. ಮತ್ತು ಈ ಥರ ನೀವು ಕಂಟಿನ್ಯೂ ಆಗಿ ಮಾಡ್ಬೋದು. ಇದರಲ್ಲೂ ಡಿಸೈನ್ ಸಹ ಮಾಡ್ಬೋದು. ಯಾವ ಥರ ಲೈನ್ಸ್ ಬೇಕಂದರೆ ನೆಕ್ಲೈನ್ಗೂ ಎಲ್ಲ ಮಾಡ್ಬೋದು. ನೋಡಿ, ಈಸಿಯಾಗಿ ಹಿಂಗನ್ನು ಹಾಕಿ ಮತ್ತು ಹಿಂಗೆ ರಿಟರ್ನ್ ತೊಗೊಂಡು ಬನ್ನಿ, ಮತ್ತು ಹಿಂಗೆ ಹಾಕಿ ಮತ್ತು ಹಿಂಗೆ ಈಸಿ ಮೆಥಡಾಗಿ ಮಾಡ್ಬೋದು. ನೋಡಿ, ಇದು ಎಳೆ ತೊಗೊಂಡಿದ್ದೀನಿ ನಾನು, ಜರಿ ಥ್ರೆಡ್ಡು ಗೋಲ್ಡನ್ನು. ಬಿಲ್ಡ್ ನೋಡಿ, ನಾನು ಹೆಂಗೆ ನೀಡ್ಲೆಲ್ಲ ಶೇಪಲ್ಲಿ ಟೈಮಲ್ಲಿ ಚೇಂಜ್ ಆಗುತ್ತೆ. ನೀಡಲ್ಸ್ ಎಲ್ಲ ನೀವು ನೋಡ್ತಾ ಇರಬೇಕು, ಯಾವ ಟೈಪಲ್ಲಿ ಯಾವಾಗ ಟೈಮಲ್ಲಿ ನೀಡಲ್ಸ್ ಚೇಂಜ್ ಆಗೈತೆ ಅಂತ. ನೀಡಲ್ಸ್ ಹಿಂಗೆ ಗಟ್ಟಿಯಾಗಿ ಹಿಡಿಬಾರ್ದು, ಸಿಂಪಲಾಗಿ ಸ್ಮೂತಾಗಿರಬೇಕು. ನೋಡಿ, ಇಲ್ಲಿ ಬಂದು ಒಂದು ಹಿಂಗೆ ತೊಗೊಂಡು ಒಂದು ಎಳೆ ಬರುತ್ತೆ ಇದಕ್ಕೆ. ನೋಡಿ, ಕ್ಲೀನಾಗಿ ಹಿಂಗೆ ನೋಡ್ಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗಂದರೆ ಸ್ವಲ್ಪ ಹಿಂಗಂದರೆ ಲಾಕ್ ಆಗಿಬಿಡುತ್ತೆ. ಇದು ನಾಟ್ ಆಗೈತು ಅಂತ.